ಎಲ್ರಿಗೂ ನಮಸ್ಕಾರ. ನಾನು ಹನುಮಂತಪ್ಪ ವಿ, ಸದಸ್ಯ ಕಾರ್ಯದರ್ಶಿ, ಚಿಕ್ಕಮಗಳೂರು ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸಾರ್ವಜನಿಕ ಬಂಧುಗಳೇ, ನಿಮಗೊಂದು ಪ್ರಶ್ನೆ ಏನು ಅಂದರೆ, ನಿಮಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆಲ್ಲನೂ ಆಧಾರ್ ಕಾರ್ಡ್ ಇದೆಯಾ? ಯಾಕೆಂದರೆ ಈಗ ಪ್ರತಿಯೊಂದು ವ್ಯವಹಾರಕ್ಕೂ ಆಧಾರ್ ಕಾರ್ಡು ಕಡ್ಡಾಯ ಮಾಡಿದ್ದಾರೆ. ಬ್ಯಾಂಕ್ ವ್ಯವಹಾರಕ್ಕಾಗಿರ್ಬೋದು, ರೇಷನ್ ಕಾರ್ಡು, ಪಾನ್ ಕಾರ್ಡು, ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸವಲತ್ತುಗಳನ್ನು ಸರ್ಕಾರದಿಂದ ಪಡಿಬೇಕಂದ್ರೆ, ಪಿಂಚಣಿ ಪಡಿಬೇಕು ಅಂತಂದರೆ, ಸ್ಕೂಲ್ ಅಡ್ಮಿಷನ್ಸ್ಗೆ, ವಿದ್ಯಾರ್ಥಿ ವೇತನಕ್ಕೆ, ಎಲ್ಲದಕ್ಕೂ ಕೂಡ ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಬಂತು. ಏನು ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 17 ಲಕ್ಷ ಶಾಲೆಯಲ್ಲಿ ದಾಖಲಾಗಿರ್ತಕ್ಕಂತಹ ಮಕ್ಕಳು ಆಧಾರ್ ಕಾರ್ಡ್ ಇಲ್ಲ ಅಂತ, ಅಂದರೆ ನಕಲಿ ವಿದ್ಯಾರ್ಥಿಗಳು ಅಂತೇಳಿಬಿಟ್ಟು ಆ ಪೇಪರ್ನಲ್ಲಿ ಬಂದಿತ್ತು. ಶಾಲೆಗೆ ದಾಖಲಾಗಿರ್ತಕ್ಕಂತಹ ಮಕ್ಕಳಿಗೆ ಆಧಾರು ಜೋಡಣೆ ಆಗಿಲ್ಲ, ಆಧಾರ್ ಮಾಡಿಸಿಲ್ಲ ಅಂತಕ್ಕಂಥದ್ದು ವಿಚಾರ ಕಂಡುಬಂತು. ಆದ್ದರಿಂದ ಈಗ ನಮ್ಮ ಒಂದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಸಾಥಿ ಅಭಿಯಾನ ಅಂತಕ್ಕಂಥದ್ದು ಒಂದು ನಡೆಸ್ತಾ ಇದ್ದೀವಿ. ಇದರಲ್ಲಿ ಯಾರು ಇಂತಹ ಆಧಾರ್ ಕಾರ್ಡ್ ಜೋಡಣೆ ಆಗದೇ ಇರತಕ್ಕಂಥ ಮಕ್ಕಳು, ಆಧಾರ್ ಕಾರ್ಡ್ ಇಲ್ಲದೆ ಇರತಕ್ಕಂಥ ಮಕ್ಕಳಿದ್ದಾರೆ, ಅಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ಈ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ತಕ್ಕಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ನೀವು ಈ ಶಾಲೆಗಳಲ್ಲಿ ಓದ್ತಾ ಇರತಕ್ಕಂತಹ ಮಕ್ಕಳಿಗೆ ಯಾರು ಆಧಾರ್ ಕಾರ್ಡ್ ಇಲ್ಲವೋ ಅವರು, ಅಥವಾ ಬೀದಿ ಬದಿನಲ್ಲಿ ಓಡಾಡ್ತಾ ಇರ್ತಕ್ಕಂತಹ ಪೋಷಕರು ಇಲ್ಲದೆ ಇರತಕ್ಕಂತಹ ಯಾವುದೇ ರೀತಿಯ ಮಗು ಕಂಡುಬಂದ ಸಂದರ್ಭದಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಾವು ತಿಳಿಸಿದ ಸಂದರ್ಭದಲ್ಲಿ ನಾವು ಅಂತಹ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸ್ತಕ್ಕಂಥದ್ರ ಜೊತೆಗೆ ಸರ್ಕಾರದಿಂದ ಅಂತಹ ಮಕ್ಕಳಿಗೆ ಸಿಗುವಂತಹ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ತಾವುಗಳು ಈ ಒಂದು ಸಾಥಿ ಅಭಿಯಾನದ ಅಡಿಯಲ್ಲಿ ಯಾವ ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲ ಅಂತಹ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸುವ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಕೈ ಜೋಡಿಸಿ ಈ ಒಂದು ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನೀವು ಚಿಕ್ಕಮಗಳೂರಿಗೆ ಬರಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಕೋರ್ಟ್ ಹತ್ತಿರ ನಮ್ಮ ಕಾನೂನು ಸೇವಾ ಸಮಿತಿ ವರ್ಕ್ ಮಾಡ್ತಾಯಿದೆ. ಅಲ್ಲಿ ತಾವು ಭೇಟಿಯಾಗಬಹುದು. ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ ಇದೆ, ಉಚಿತ ಸಹಾಯವಾಣಿ 1510. ಮತ್ತೊಮ್ಮೆ ಹೇಳ್ತೀನಿ, 1510. ಇದಕ್ಕೆ ಕರೆ ಮಾಡಿದ ಸಂದರ್ಭದಲ್ಲಿ ನಾವು ಆ ಕರೆಯನ್ನು ಸ್ವೀಕರಿಸಿ ಅಂತಹ ಮಗುವಿನ ವಿವರವನ್ನು ಪಡೆದುಕೊಂಡು ಆಯಾ ಶಾಲಾ ಕಾಲೇಜಿನ ಉಪನ್ಯಾಸಕರಾಗಿರ್ಬೋದು, ಮುಖ್ಯೋಪಾಧ್ಯಾಯರಾಗಿರಬಹುದು, ಅವರ ಜೊತೆಯಲ್ಲಿ ಸಂಪರ್ಕವನ್ನು ಮಾಡಿ ಅಂತಹ ಮಗುವಿಗೆ ಆಧಾರ್ ನೋಂದಣಿ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ಇಲ್ಲದೇ ಇರತಕ್ಕಂತಹ ಮಕ್ಕಳು ಯಾರಾದರೂ ಇದ್ದ ಸಂದರ್ಭದಲ್ಲಿ ನಮ್ಮಲ್ಲಿ ಅರೆಕಾಲಿಕ ಸ್ವಯಂ ಸೇವಕರಿದ್ದಾರೆ, ಅಂದರೆ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಅಂತ, ಅವರ ಸಹಾಯವನ್ನು ಸಹ ಪಡೆದುಕೊಂಡು ಮತ್ತು ಆ ಒಂದು ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಅಂಗನವಾಡಿ ಶಿಕ್ಷಕಿಯರು ಅವರು ಸಹ ಈ ಒಂದು ಸೇವೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಸಹಕರಿಸಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಮಗು ಆಧಾರ್ ಇಲ್ಲದೆ ಇರುವ ರೀತಿಯಲ್ಲಿ ನೋಡ್ಕೋಬಾರ್ದು. ಎಲ್ಲರಿಗೂ ಕೂಡ ಆಧಾರ್ ಮಾಡಿಸ್ಬೇಕು ಮತ್ತು ಸರ್ಕಾರದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ಅವರಿಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಈ ಅಭಿಯಾನದಲ್ಲಿ ತಾವೆಲ್ಲ ಸಹ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಜೊತೆಯಲ್ಲಿ ಕೈ ಜೋಡಿಸಬೇಕು ಅಂತ ಎಲ್ಲರಲ್ಲೂ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.